ಎಲ್ರಿಗೂ ನಮಸ್ಕಾರ. ನನ್ನ ಕಿಶೋರ್ ಕುಮಾರ್ ಅವರು ನನಗೆ 10 ವರ್ಷದಿಂದ ಸ್ನೇಹಿತರಾಗಿದ್ದಾರೆ. ಈಗಾಗಲೇ ಅವರು ಟಿ ವಿ ನೈನಲ್ಲಿದ್ದರು, ETV ಇದ್ದರು, ZTV ಇದ್ದರು. ಇದೇ ರೀತಿ ಎಲ್ಲ ವಾಹಿನಿಗಳಲ್ಲಿ ಸುಮಾರು 10 ವರ್ಷದಿಂದ ಕೆಲಸ ಮಾಡಿಸ್ಕೊಂಡು ನನಗೆ ಯಾವುದೋ ಒಂದು ತುರ್ತಾಗಿರ್ತಕ್ಕಂಥ ಒಂದು ಯಾವುದೋ IPS ಆಫೀಸರ್ಸು ಅವ್ರದ್ದು ಯಾವುದೋ ಒಂದು ಅಲಿಗೇಷನ್ ಆಗಿತ್ತು. ಅದಕ್ಕೆ ನಾನು ಯಾರೋ ನಮ್ಮ ಸ್ನೇಹಿತರಿಗೆ ಒಂದು ಸ್ವಲ್ಪ ತೊಂದರೆ ಆಗಿತ್ತು. ಆ ವಿಚಾರದಲ್ಲಿ ನಾನು IPS ಆಗಿರಲಿ IAS ಆಗಿರಲಿ ಕಾನೂನೇ ನನ್ನ ಸ್ನೇಹಿತರಿಗೆ ಹೇಳಿದ್ದೆ, ಸಹಾಯ ಮಾಡ್ತೀನಿ, ನಿಮ್ಮ ಜೊತೆ ಇರ್ತೀನಿ, ಹೆಲ್ಪ್ ಕೊಡ್ತೀವಿ ಅಂತ ಹೇಳಿದ್ದೆ. ಅವರಂದರು IPS ಆಫೀಸರ್ ಇದ್ದಾರೆ, ಅವರು ಕಮಿಷನರ್ ಇದ್ದಾರೆ ಅಂದರು. ನೋಡಿ, ಕಮಿಷನರ್ ಇರಲಿ, IG ಇರಲಿ, DIG ಇರಲಿ, ಸ್ನೇಹ ಅಂದಮೇಲೆ ಇರ್ತೀನಿ. ನಾನು ಹಣ ಬಂತು ಮತ್ತೊಂದು ಬಂತು, ಯಾರೋ CM ಫೋನ್ ಮಾಡು ಅಂತೇಳಿ ನಿನಗೆ ಹೆಗ್ಲಿ ಕೊಡ್ದು ಹೋಗೋಲ್ಲ ಅಂತೇಳಿ ನನಗೆ ವಿರುದ್ಧವಾಗಿದ್ದರು ನಮ್ಮ ಕಿಶೋರ್ ಕುಮಾರ್ ಅವರು. ನನ್ನ ಕಿಶೋರ್ ಕುಮಾರ್ ಅವರು ಟಿ ವಿನಲ್ಲಿ ಕರೆದ್ರು, ನಿಮ್ಮನ್ನು ವಾಹಿನಿ ಕರೆದಿದೆ ಅಂತೇಳಿ. ನಾನು ಹೋದೆ, ನನ್ನ ಸ್ನೇಹಿತರ ಬಗ್ಗೆ ಏನು ಬೇಕು ಹೇಳಿದೆ. ಮಾತಾಡಿದ 2 ತಿಂಗಳಲ್ಲಿ ಕೇಸನ್ನು ನನ್ನ ಸ್ನೇಹಿತರ ಕಡೆ ನಾನು ಜಯಗಳಿಸ್ಕೊಂಡೆ. ಆಗಲಿಂದ ನನಗೆ ಕಿಶೋರ್ ಕುಮಾರ್ ಅವರು ಭಾಳ ಆಪ್ತ ಸ್ನೇಹಿತರಾದರು. ನಾನು ಯಾಕೆ ಹೇಳ್ತೀವಿದ್ರೆ, ಇವತ್ತು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟುಹಬ್ಬ. ಪುನೀತ್ ರಾಜ್ಕುಮಾರ್ ಸಣ್ಣ ವಯಸ್ಸಲ್ಲಿ ಹೇಗೆ ಹೆಸರು ಮಾಡಿದ್ರು, ಅದೇ ರೀತಿ ಎಲ್ಲ ಸಹಕಾರದಿಂದ ನಾನು 1995 ವಿದ್ಯಾಭ್ಯಾಸ ಆಗಲಿ, ಒಂದು ಮಾಲೀಕತ್ವ ಹುದ್ದೆ ಆಗಲಿ, R&D ನ್ಯೂಸ್ ರಿಪೋರ್ಟರ್ ಆಗಲಿ, ಒಂದು ಎಲ್ಲ ರೀತಿಯ ಒಂದು ಕೆಲಸಗಳನ್ನ ಅನುಭವಿಸ್ಕೊಂಬಂದಿದ್ದೀನಿ. ಜೊತೆಗೆ ಚಲನಚಿತ್ರ ಮಂಡಳಿಯಲ್ಲಿ ನಾನು ಡಿಸ್ಟ್ರಿಬ್ಯೂಟರ್ ಕೆಲಸ ಮಾಡಿದ್ದೀನಿ ಒಂದು 2 ವರ್ಷ. ಬಹಾರ್ ಫಿಲಮ್ ಆಗ್ಬೋದು, ಬಹಾರ್ ಫಿಲ್ಮ್ಸ್ ಆಗ್ಬೋದು, ಇಕ್ಬಾಲ್ ಫಿಲ್ಮ್ಸ್ ಆಗ್ಬೋದು, ನಮ್ಮ ವಜಶ್ರೀ ಆಗ್ಬೋದು, ಎಲ್ಲ ಒಂದು ಡಿಸ್ಟ್ರಿಬ್ಯೂಟರ್ಗಳು ನನಗೆ ಸುಮಾರು 15 ವರ್ಷ ಪರಿಚಯ ಇದ್ದಾರೆ. ನಾನು ಈಗಾಗಲೇ ಸುಮಾರು ಹೈದರಾಬಾದ್ಗೂ ಬಂದೆ. ಯಾಕೆ ಹೇಳ್ತೀವಿ ಅಂದರೆ, ನಾನು ಸುಮಾರು ಪುನೀತ್ ರಾಜ್ಕುಮಾರ್ ಫಿಲ್ಮ್ ನಾನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ, ಹಂಚಿಕೆ ಮಾಡಿದ್ದೀನಿ. ಕನ್ನಡದ ಅವ್ರ ಚಲನಚಿತ್ರ ಏನು ಬಂತು ಹಂಚಿಕೆ ಮಾಡಿದ್ದೀನಿ. ಆಗಲೂ ನನಗೆ ಚಿತ್ರರಂಗದವರೆಲ್ಲ ಭಾಳ ಪರಿಚಯ ಆದರು. ನನ್ನ ತಂದೆ ತಾಯಿ ನನ್ನ ಬೆಲ್ ಮೇಲೆ ಬಂದಿದ್ದಾರೆ, ನನ್ನ ದೇವರು ನನ್ನ ನೆತ್ತಿ ಮೇಲೆ ಇರ್ತಾರೆ. ಇಷ್ಟೇ ಸಹಕಾರ ಇದ್ದರೆ ಏನೇ ಬಂದು ನಾನು ಸಿಡಿದು ಗೆದ್ಕೊಬರ್ತೀನಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೊತೆಗೆ ಮೀಡಿಯಾದವರು ಇದ್ದೀರಿ, ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದಿದ್ದ ಕಾರಣವೇ ನಮ್ಮ ಕಿಶೋರ್ ಕುಮಾರ್ ಅವರು ತುಂಬ ಒಳ್ಳೆಯ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ನಾನು ಅಷ್ಟಾಗಿ ಎಲ್ಲ ಕಡೆ ನಾನು ಹೋಗೋದಿಲ್ಲ. ಇವ್ರ ಫಂಕ್ಷನ್ ಅಂದರೆ ನಾನು ಮಿಸ್ಸೇ ಮಾಡಲ್ಲ ಕೇಳಿ. ಯಾಕಂದರೆ ಆ ಒಂದು ಕಲಾಚಾರ, ಆಮೇಲೆ ಆ ಮಕ್ಕಳದು ಆಗಲಿ, ಇವಾಗಿಂದ ಒಂದು ಟ್ರೆಡಿಷ್ನಲ್ ಏನಿದೆ ನಮ್ಮ ಕರ್ನಾಟಕದಾಗಲಿ, ನಮ್ಮ ಹಿಂದೂಯಿಸಮ್ ಎಲ್ಲ ಏನು ಟ್ರೆಡಿಷನ್ ಇದೆ ಅದನ್ನು ಎಷ್ಟೋ ಜನ ಮರೆತುಬಿಟ್ಟಿದ್ದಾರೆ. ಇವಾಗ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ. ಅಲ್ಲಿ ರಾಕ್ಷಸ ಎಲ್ಲ ಬಂದಾಗ ಅದು ಅವ್ರಿಗೆ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ಅಂಥದ್ದು ಇವರು ತಗೊಂಬಂದು ಜನರಿಗೆ ಪರಿಚಯಿಸಿ, ಜನರಿಗೆ ಇದೆಲ್ಲ ಇದೆ ಇನ್ನೊಂದು ಅದನ್ನ ಬೆಳೆಸ್ತಾ ಇದ್ದಾರೆ. ಅದಕ್ಕೆ ಕಾರಣಕ್ಕೋಸ್ಕರ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿಶೋರ್ ಅಂತ, ಪತ್ರಕರ್ತ, ನಿರೂಪಕ ಮತ್ತು ಕಲಾವಿದನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. 8 ವರ್ಷಗಳಿಂದ ಸತತವಾಗಿ ನಾನು ನಿರೂಪಕನಾಗಿ ಪತ್ರಕರ್ತನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಒಂದು ಪತ್ರಕರ್ತರು ಮತ್ತು ಕಲಾವಿದರು ಸೇರ್ಕೊಂಡು ಮಾಡಿರುವಂಥ ಸಂಸ್ಥೆನೇ ಇದು ನಿಮ್ಮ ವಾಹಿನಿ ಕಲಾವೇದಿಕೆ. 2018 ರಿಜಿಸ್ಟರ್ ಆಗಿರುವಂಥದ್ದು. ಸೊ ಇದು ನಮ್ಮದು 48ನೇ ಕಾರ್ಯಕ್ರಮ. ವಿಶೇಷವಾದ ಕಾರ್ಯಕ್ರಮ ಏನಕ್ಕಂದರೆ, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟಿದಬ್ಬದ ಪ್ರಯುಕ್ತ ಹಾಗೂ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಮಾಡ್ತಿರುವಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಏನು ಮಾಡ್ತಾ ಇದ್ದೀವಿ ಈ ಸತಿ ಅಂದರೆ, 200ಕ್ಕೂ ಹೆಚ್ಚು ಕಲಾವಿದರುಗಳಿಗೆ ನಾವು ಅಪ್ಪು ಅವರ ಒಂದು ಪುತ್ತಲಿಯನ್ನು ಕೊಟ್ಟು ನಾವು ಗೌರವಿಸ್ತಾ ಇದ್ದೀವಿ. ಸೊ ನೀವು ಆಮೇಲೆ ನಿಮಗೆ ಖಂಡಿತವಾಗ್ಲೂ ಒಂದೊಂದು ಪುತ್ತಲಿಯನ್ನು ನಿಮಗೆ ಮಾಧ್ಯಮ ಮಿತ್ರರು ಕೊಡ್ತೀನಿ. ಏನಕ್ಕಂದರೆ, ಅಪ್ಪು ಅವ್ರನ್ನ ನಾವು ಫೋಟೋಗಳಲ್ಲಿ ನೋಡ್ತಾ ಇದ್ವಿ, ಮತ್ತು ಎಲ್ಲಾದರೂ ಸಿಗ್ನಲಲ್ಲಿ ಹೋಗಬೇಕಾದ್ರೆ ಅವ್ರ ಫೋಟೋಗಳನ್ನ ನೋಡ್ತಾ ಇದ್ವಿ. ನಮ್ಮ ಒಂದು ಉದ್ದೇಶ ಏನಂದರೆ, ಸರ್ ಅಲ್ಲೂ ಇರಬೇಕು, ಮನೆಯಲ್ಲೂ ಇರಬೇಕು ಅಂತ. ಹಾಗಾಗಿ ಎಲ್ಲ ಕಲಾವಿದರುಗಳಿಗೆ ನಮ್ಮ ಒಂದು ಸಂಸ್ಥೆಯ ಪರವಾಗಿ ಯಾರ್ಯಾರು ಇವತ್ತು ಗಣ್ಯ ವ್ಯಕ್ತಿಗಳು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಮುಖ್ಯ ಅತಿಥಿಗಳಾಗಿದ್ದಾರೋ, ಹಾಗೆಯೇ ಯಾರ್ಯಾರು ಈ ಒಂದು ಕಾರ್ಯಕ್ರಮದಲ್ಲಿ ಅವಾರ್ಡ್ ತೊಗೊತಾ ಇದ್ದಾರೆ, ಹಾಗೆ ನಾವು 200. ಎಲ್ರಿಗೂ ನಮಸ್ಕಾರ. ಪ್ರೀತಿಯ ಹೃದಯವಂತ ಸಹೋದರ ಅಂತ ಹೇಳ್ಬೋದು ಕಿಶೋರು. ನಿಮ್ಮ ವಾಹಿನಿ ಅನ್ನೋದೊಂದು ಪ್ರಾರಂಭ ಮಾಡಿದಾಗಿಂದ ನಾನು ಗೆಸ್ಟಾಗಿದ್ದೀನಿ. ಹಾಡು ಮುಟ್ಟದ ಸೊಪ್ಪಿಲ್ಲ, ಕಿಶೋರ್ ಮಾಡಿದ ಸಾಧನೆ ಇಲ್ಲ, ಸನ್ಮಾನಗಳಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಯಾವುದೇ ಜಾತಿ ಧರ್ಮ ಏನೂ ನೋಡಲ್ಲ. ಪ್ರಶಸ್ತಿಗೆ ಗೌರವ ಯಾವ ರೀತಿ ಕೊಡಬೇಕು, ಯಾವ ರೀತಿ ಸಲ್ಲಿಸಬೇಕು, ಅದನ್ನು ವೇದಿಕೆಗಳು ಕೊಟ್ಟು, ಅದೇ ರೀತಿ ನಮ್ಮ ಖ್ಯಾತ ಸಂಗೀತ ನಿರ್ದೇಶಕ ಪ್ರೀತಿಯ ಸಹೋದರ ಸಮಾನ ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳಿದ್ರೆ ನಿಜವಾಗ್ಲೂ ಅವರು ನಮ್ಮ ಜೊತೆ ಇರೋದೇ ಒಂದು ಪುಣ್ಯ. ಇವತ್ತು ಒಂದು ವೇದಿಕೆಗೆ ಒಂದು ಕಳಸ ಇಟ್ಟಂಗೆ ಲಯ ಕೋಕಿಲ್ ಅವರಿದ್ದಾರೆ, ಇನ್ನೂ ನಮ್ಮ ಅನೇಕ ಗಣ್ಯರು ಬರ್ತಾಯಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಾವಾಗಲೂ ನಾವು ಜೊತೆಯಲ್ಲಿ ಇದ್ಕೊಂಡು ಮಾಡ್ತೀವಿ, ಮುಂದೆ ಕೂಡ ಎಲ್ಲ ಸಪೋರ್ಟ್ನ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಇಲ್ಲಿ ಕರುಣ ಅಂತ ನಮ್ಮ ಸ್ನೇಹಿತರು
ಇರೋದು, ಭಾಳ ಆತ್ಮೀಯರವರು. ಸೊ ಮತ್ತು ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ದಿನಾಚರಣೆ ಬಿಟ್ಟು ಪ್ರಶಸ್ತಿಗಳು ಕೊಡ್ತಾಯಿದ್ದಾರೆ. ನಮ್ಮದು ಅರುಣಾಚಲ ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪರ್ಸ್ ಅಂತ ನಾವು ಕಂಪ್ನಿಯಿಂದ ಬಂದಿರೋದು, ನಾವು ಪ್ರೊಪರೇಟರ್ ಆಗಿದ್ದೀವಿ. ಸೊ ಅದರಿಂದ ಇಲ್ಲಿ ಕರೆದು ನಮಗೆ ಒಂದು ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡಿದ್ವಿ ಅಂತ ಒಂದು ಗುರುತಿಸ್ಕೊಂಡು ನಮಗೆ ಒಂದು ಅವಾರ್ಡನ್ನು ಕೊಡ್ತಾರೆ ಸರ್. ಇದು ಅವಾರ್ಡ್ ಕೊಡ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳ್ತೀರಾ ಸರ್? ಅವರಿಗೆ ಮತ್ತು ಅವ್ರ ತಂಡದವರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಇರ್ತದೆ. ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಡ್ಯಾಡಿಗೆ ಈ ಥರ ಅವಾರ್ಡ್ ಕೊಡೋದು ನನಗೆ ತುಂಬ ಹ್ಯಾಪಿ ಆಗ್ತಾಯಿದೆ. ಇದು ಈ ಥರ ರೆಕಗ್ನೈಸ್ ಮಾಡಿದ್ದಾರೆ. ನಮ್ಮದು ಅರುಣಾಚಲ ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪರ್ಸ್, ನಮ್ಮ ಡ್ಯಾಡಿ ಪ್ರಾಪ್ರಿಯೇಟರ್ ಆಗಿ ಅವ್ರು ಅವಾರ್ಡ್ ತೊಗೊಂಡಿದ್ದಾರೆ. ರಿಯಲಿ ಫೀಲ್ ಹ್ಯಾಪಿ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್. ಎಲ್ಲ ವರ್ಷವೂ ನಮ್ಮ ಡ್ಯಾಡಿಗೆ ಪ್ರಶಸ್ತಿ ಸಿಗತ್ತೆ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಮೇಡಮ್, ನಿಮ್ಮ ಡ್ಯಾಡಿಗೆ ಅವಾರ್ಡ್ ಕೊಡ್ತಾ ಇದ್ದಾರೆ, ಏನಕ್ಕೆ ಕೊಡ್ತಾ ಇದ್ದಾರೆ? ಏನೆಲ್ಲ ಕೆಲಸ ಮಾಡಿದರೆ ಜನಕ್ಕೋಸ್ಕರ? ನಮ್ಮ ಡ್ಯಾಡಿ ಒಂದು ಸೋಷಿಯಲ್ ವರ್ಕರ್ ಆಲ್ಸೋ. ಅವರು ಏನಂದರೆ ಅದು ನಮ್ಮ ಜಯನಗರ ಕ್ಷೇತ್ರದಲ್ಲಿ ಅವರು ಒಂದು ಪ್ರೆಸಿಡೆಂಟ್ ಆಗೂ ಇದ್ದರು ಅವರು. ಸೊ ತುಂಬ ಸೋಷಿಯಲ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಅವರು ಜನಗಳಿಗೆ ಎಲ್ಲ ತುಂಬ ಏನಾದರೂ ಹೆಲ್ಪ್ ಬೇಕಾದರೆ ಮಾಡ್ತಾರೆ. ಆ್ಯಂಡ್ ಏನಾದರೆ ಪುವರ್ ಪೀಪಲ್ಗೆಲ್ಲ ಮೀನ್ಸ್ ಸ್ವಲ್ಪ ಅವ್ರಿಗೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಎಜುಕೇಷನಲ್ಲಿ ಮಕ್ಕಳಿಗೆಲ್ಲ ಸ್ವಲ್ಪ ಫ್ರೀ ಎಜುಕೇಷನ್ಸು ಅದೆಲ್ಲ ಇದು ಮಾಡ್ತಾರೆ. ಬುಕ್ಸು ಅದೆಲ್ಲ ಇಯರ್ಲಿ ಒನ್ಸ್ ಅವರೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನಮ್ಮ ಡ್ಯಾಡಿ. ಹಬ್ಬ ಬಂದರೆ ಏನಾದರೂ ಇದ್ದರೆ ಎಲ್ಲ ಸರ್ವಿಸು ನಮ್ಮ ಡ್ಯಾಡಿ ನೋಡ್ಕೊತಾ ಇದ್ದಾರೆ. ರಿಯಲಿ ಪ್ರೌಡ್ ಟು ಬಿ ಅ ಡಾಟರ್ ಆಫ್ ಹಿಮ್. ಸೊ ಯಾ, ತುಂಬ ಜನ ದುಡ್ಡಿರುತ್ತೆ, ಅವರು ಎಲ್ಲ ಯಾರು ಬೇರೆಯವ್ರಿಗೆ ಸಪೋರ್ಟ್ ಮಾಡೋರಲ್ಲ. ಬಟ್ ನಿಮ್ಮ ಅಪ್ಪ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಅವ್ರಿಗೇನು ಏನು ಹೇಳ್ತೀನಿ ಅಂದರೆ ಲೈಕ್ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ ನಮ್ಮ ತಂದೆನ. ಲೈಕ್ ಇದು ಅವ್ರದ್ದು ಸಹಾಯ ಮಾಡೋದು ಅದೆಲ್ಲ ನಾನು ನೋಡಿಕೊಂಡೇ ಬಂದಿದ್ದೀನಿ. ಹೀ ಈಸ್ ಲೈಕ್ ಹ್ಯಾವಿಂಗ್ ಅ ಹ್ಯೂಜ್ ಫ್ಯಾನ್ ಬೇಸ್ ಅಂತಲೇ ಹೇಳಬೇಕು. ತುಂಬ ಸಪೋರ್ಟ್ ಮಾಡ್ತಾರೆ. ತುಂಬ ಜನ ಅವ್ರ ಬಗ್ಗೆ ಹೋಗಿ ನೀವು ಕೇಳಿದ್ರೇನು ಹಿಲ್ ಬಿ ಲೈಕ್ ಯಾ, ನಮ್ಮ ಡ್ಯಾಡಿ ಬಂದುಬಿಟ್ಟು ಒಂಥರ ಒಂದು ಇದರಲ್ಲೇ ಇರ್ತಾರೆ, ಎಲ್ಲ ಸಪೋರ್ಟ್ ಮಾಡಿ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನನಗೆ ಖುಷಿ ಆಗುತ್ತೆ. ನಾನು ಅದನ್ನೇ ಫಾಲೋ ಮಾಡಬೇಕು. ಬೀಯಿಂಗ್ ಹಿಸ್ ಡಾಟರ್, ಐ ವಾಂಟೆಡ್ ಟು ಫಾಲೋ ದ ಸೇಮ್. ಮೇಡಮ್, ಇಲ್ಲಿ ಬಂದಿದ್ದೀರಾ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ, ಅವ್ರಿಗೆ ಥ್ಯಾಂಕ್ ಯು ಫಾರ್ ದಟ್ ಎವ್ರಿಥಿಂಗ್ ಅಂತ ಹೇಳ್ಬೇಕಂಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆರ್ಗೌಡ ಅಂತ ವಕೀಲರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯ, ಬೆಂಗಳೂರು ನಗರ ವಿಭಾಗದಲ್ಲಿ ನಾವು 20 ವರ್ಷದಿಂದ ವಕೀಲ ವೃತ್ತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಂದು 15ನೇ ಸಾಂಸ್ಕೃತಿಕ ಸಿಂಚನ ಅಂತ ಇಂದು ನಿಮ್ಮ ವಾಹಿನಿ ಕಲಾವೇದಿಕೆಯಲ್ಲಿ ಕಿಶೋರ್ ಕುಮಾರ್ KS ಪ್ರಧಾನ ಕಾರ್ಯದರ್ಶಿ ಮತ್ತು ನಿಮ್ಮ ವಾಹಿನಿ ಕಲಾವೇದಿಕೆ ರಿಜಿಸ್ಟ್ರಾರ್ ಅವರ ಅಂಗವಾಗಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ದಿನಾಚರಣೆ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದರು. ಈ ಪ್ರೋಗ್ರಾಮ್ಗೆ ನಮ್ಮನ್ನು ಇಲ್ಲಿ ಬರಮಾಡಿಕೊಂಡು ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ನಮ್ಮ ಮಕ್ಕಳಲ್ಲಿರುವಂತಹ ಚಿಂಡ್ರಲ್ಲಿರುವಂತಹ ಕಲೆನ ಯಾವ ರೀತಿ ಪ್ರದರ್ಶನ ಮಾಡ್ತಾಯಿದ್ದಾರೆ ಅಂತ. ಮತ್ತು ಅವರಿಗೆ ಒಂದು ನಮ್ಮ ಕಡೆಯಿಂದ ಅಭಿನಂದನೆಗಳು ಸಹ ಹೇಳ್ತಾಯಿದ್ರು ಕಿಶೋರ್ ಕುಮಾರ್ ಅವ್ರಿಗೆ. ಅದೇ ರೀತಿ ಇದೇ ವಕೀಲರಾದಂಥ ನಮ್ಮ ಅಂದಲಿಯವರು ಬಂದಿದ್ದಾರೆ, ಅವರು ಇದನ್ನ ಕುರಿತು ಕೆಲವೊಂದು ಮಾತಾಡ್ತಾರೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೆಯೇ 15ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿದಂತಹ ಕಿಶೋರ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಯವರು ಹಾಗೂ ನಮ್ಮ ಕರ್ಣರವರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತಾ, ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ನಾನು ಈಗಾಗಲೇ ಆಯ್ಕೆಯಾಗಿದ್ದೇನೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ವಿಭಾಗದಲ್ಲಿ ಆಲ್ರೆಡಿ ಆಯ್ಕೆಯಾಗಿದ್ದೇನೆ. ಹಾಗಾಗಿ ನನ್ನ ಹೆಸರು ಅಂದಲಿ. ಇದು ನಿಮ್ಮ ವಾಹಿನಿ ಕಲಾವೇದಿಕೆಯಿಂದ ನಮ್ಮನ್ನು ಆಹ್ವಾನ ಮಾಡಿದಾಗ ತುಂಬ ಹೃದಯದಿಂದ ಒಪ್ಕೊಂಡು ಬಂದಿದ್ದೇವೆ. ಇಲ್ಲಿ ಮಕ್ಕಳನ್ನ ನೋಡ್ತಾ ಇದ್ದರೆ ಇನ್ನೂ ಈ ಮಕ್ಕಳಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ನೀಡಿ ಇವ್ರನ್ನ ಇನ್ನೂ ಸ್ಟೇಟ್ ಲೆವೆಲ್ ಮಟ್ಟಕ್ಕೆ ಈ ಕಿಶೋರ್ ಕುಮಾರ್ ಅವರು ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾ, ಮತ್ತು ಈ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿಬರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ, ಇಂಥ ಕಾರ್ಯಕ್ರಮಗಳು ದಿನನಿತ್ಯ ನಡೀಲಿ ಅಂತ ಹೇಳ್ತಾ, ಮಕ್ಕಳಿಗೆ ಪ್ರೋತ್ಸಾಹ ನೀಡಲಿ ಅಂತ ನಮ್ಮ ಕರ್ಣ ಮತ್ತು ಕಿಶೋರ್ ಕುಮಾರ್ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ಣಿಮಾ. ಇಂದು ನಿಮ್ಮ ವಾಹಿನಿ ಕಲಾವೇದಿಕೆಯಿಂದ ಶ್ರೀಯುತ ಕಿಶೋರ್ ಕುಮಾರ್ ಅವರು 15ನೇ ಸಾಂಸ್ಕೃತಿಕ ಸಿಂಚನದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಏರ್ಪಡಿಸಿದ್ದಾರೆ. ಮೊದಲಿಗೆ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ದಿನದ ಶುಭಾಶಯಗಳು. ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಜನ್ಮ ದಿನಾಚರಣೆ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಕಿಶೋರ್ ಕುಮಾರ್ ಸರ್ ಮತ್ತು ನಮ್ಮ ಕರ್ಣ ಸರ್ ವಕೀಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮೆಲ್ಲ ವಕೀಲರನ್ನು ಆಹ್ವಾನ ಮಾಡಿಸಿ ಒಂದು ಸಮ್ಮುಖದಲ್ಲಿ ನಮ್ಮನ್ನೆಲ್ಲನೂ ಗುರುತಿಸಿ ನಮ್ಮನ್ನೆಲ್ಲನೂ ಆಹ್ವಾನ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮಕ್ಕಳುಗಳೆಲ್ಲ ತುಂಬ ಚೆನ್ನಾಗಿ ನೃತ್ಯ ಎಲ್ಲ ಮಾಡ್ತಾ ಇದ್ದಾರೆ. ಕಲೆ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡು ಬರ್ತಿದೆ. ಮಕ್ಕಳನ್ನೆಲ್ಲ ಪ್ರೋತ್ಸಾಹಿಸ್ತಿದ್ದಾರೆ. ಇದೇ ಥರ
ಥರ ವೇದಿಕೆಗಳನ್ನ ಇನ್ನು ಮುಂದೆ ಮಕ್ಕಳನ್ನ ಗುರುತಿಸಿ ವೇದಿಕೆಗಳನ್ನ ಕೊಡಲಿ ಅಂತ ಈ ಮೂಲಕ ನಿಮಗೆಲ್ಲ ತಿಳಿಸ್ತೀನಿ. ಧನ್ಯವಾದಗಳು. ಇಂದು ನಿಮ್ಮ ವಾಹಿನಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಪ್ರಯುಕ್ತ ಪುನೀತ್ ರಾಜ್ಕುಮಾರ್ ಅವರ 50ನೇ ದಿನದ ಒಂದು ಸವಿ ನೆನಪಿಗಾಗಿ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಲಾವಿದರು ಮತ್ತು ಗಣ್ಯ ವ್ಯಕ್ತಿಗಳು ಹಾಜರಿದ್ದು ಮತ್ತು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಡೋದಕ್ಕೆ ಇದನ್ನು ಮಾಡಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮದಿಂದ ಕೆಲವೊಂದು ಜನರಿಗೆ ಒಂದು ಪ್ರಶಸ್ತಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅವರಿಗೆ ಮುಂದೆ ಸಮಾಜದಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿ ಸಮಾಜಮುಖಿಯಾಗಿ ಬೆಳೀಲಿ ಅಂತಂದ್ಬಿಟ್ಟು ಇವರು ಪ್ರೋತ್ಸಾಹ. ಅರುವಾರಿಯಾಗಿದ್ದಂಥ ಕಿಶೋರ್ ಕುಮಾರಿಗೆ ಮೊದಲನೇದಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಡಾಕ್ಟರ್ ಕರ್ಣ ಒಬ್ಬ ಆತ್ಮೀಯ ಸ್ನೇಹಿತ, ಹೃದಯವಂತ. ಪ್ರತಿ ಕಾರ್ಯಕ್ರಮದಲ್ಲಿಯೂ ಎಲ್ಲರ ಸ್ನೇಹಿತರನ್ನು ಜೊತೆಗೂಡಿಸಿಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕು, ಅವರಿಗೆ ಗೌರವಿಸಬೇಕು ಅಂತೇಳಿ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡಂಥ ಒಳ್ಳೆಯ ಒಂದು ಸ್ನೇಹಿತ, ಸಮಾಜ ಸೇವಕ ಅಂತೇಳಿ ನಾವು ಹೇಳ್ಬೋದು. ಅದೇ ರೀತಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಅವರ ಕಾಲಾನಂತರ ಅವರು ಏನು ಅಂತೇಳಿ ಸಮಾಜಕ್ಕೆ ತೋರಿಸಿಕೊಟ್ಟಂಥ ಒಂದು ದೊಡ್ಡ ಧೀಮಂತ ವ್ಯಕ್ತಿ. ಅಂಥ ಒಂದು ಸಮಾಜ ಸೇವಕ ಇವತ್ತು ಬಲಗೈಯಲ್ಲಿ ಮಾಡಿದ್ದಂಥ ಸಹಾಯನ ಎಡಗೈಯಲ್ಲಿ ಇನ್ನೊಬ್ಬನಿಗೆ ತಿಳಿಸಬಾರ್ದು ಅಂತೇಳುವಂಥ ರೀತಿಯಲ್ಲಿ ಪ್ರತಿಯೊಂದು ರೀತಿಯಲ್ಲಿ ಇಂಥ ಒಂದು ಸಣ್ಣ ವಯಸ್ಸಿನಲ್ಲಿ ಅವರು ಮಾಡಿದಂಥ ಒಂದು ಒಳ್ಳೆಯ ಕಾರ್ಯವನ್ನು ಆ್ಯಕ್ಚುಲಿ ಇಂಥ ಒಂದು ಕಾರ್ಯಕ್ರಮ ಮುಖಾಂತರ ಅವರು ಮಾಡಿದಂಥ ಸಾಧನೆಯನ್ನು ಈ ಸಮಾಜಕ್ಕೆ, ಈ ದೇಶಕ್ಕೆ ಅದು ಮಾದರಿಯಾಗಬೇಕು. ಜನ ಆ ರೀತಿಯ ಸಹಕಾರವನ್ನು ಮುಂದಕ್ಕೆ ಬರೇ ಹಣ ಆಸ್ತಿ ಅಂತಸ್ತು ಗಳಿಸೋದ್ರ ಮುಖಾಂತರ ದಾನ ಧರ್ಮದಲ್ಲಿ ಸಹ ತಾವು ಕೈ ಎತ್ತಿ ಮುಂದೆ ಹೋಗಬೇಕು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ತುಂಬ ಶ್ಲಾಘನೀಯ. ಈ ಕಾರ್ಯಕ್ರಮದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ನಾನು ತುಂಬ ಆಭಾರಿಯಾಗಿದ್ದೀನಿ. ನಿಮಗೆಲ್ಲ ಇದು ಮಾಧ್ಯಮದವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ ಸರ್, ನಮಸ್ಕಾರ. ಅರವಿಂದ್ ಕಾಮತ್, ಪುತ್ತೂರು ಅಂತ ಹೇಳಿ ನನ್ನ ಹೆಸರು. ಇವತ್ತು ಶ್ರೀ ಕಿಶೋರ್ ಕುಮಾರ್ KS ಅವರ ಇದು ನಿಮ್ಮ ವಾಹಿನಿ, ಈ ಯಾವುದೋ ಒಂದು ಸಂಸ್ಥೆ ಧರ್ಮ ನ್ಯಾಯ ನಿಷ್ಠೆಗಾಗಿ ಹೋರಾಡುವಂಥ ಒಂದು ಸಂಸ್ಥೆಯ ಒಂದು ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಇವರು ಇವತ್ತು ಸಾಂಸ್ಕೃತಿಕ ಜಾನಪದ ರಂಗ ಕಲೆ, ನೃತ್ಯ, ಗಾಯನ, ಚಿತ್ರಕಲೆ ಅಪರೂಪದ ಸಾಧನೆಗಳ ಪ್ರತಿಭಾ ಪ್ರದರ್ಶನ ಪುರಸ್ಕಾರಕ್ಕೋಸ್ಕರ ಇವತ್ತು ಈ ನಮ್ಮ ರಂಗಮಂದಿರದಲ್ಲಿ ಇಟ್ಕೊಂಡಿರುವಂಥ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗೂ ಅವರಲ್ಲಿ ಇರುವಂತಹ ಈ ಒಂದು ಇಂಟ್ರೆಸ್ಟ್ ಏನಿದೆ ಬಹಳ ತುಂಬ ಇಂಪಾರ್ಟೆಂಟ್. ಏನಂತ ಹೇಳಿದ್ರೆ ಇವತ್ತಿನ ದಿನ ಕಲೆ ದಿನ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಈ ಇಂಟರ್ನೆಟ್ ಬಂದಿರೋದ್ರಿಂದ ಬಹಳಷ್ಟು ಜನ ಪ್ರತಿಯೊಂದು ಆನ್ಲೈನಲ್ಲೇ ನೋಡಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಬಟ್ ಇಂಥವರಿಂದ ಅಂದರೆ ನಮ್ಮ ಕಿಶೋರ್ ಕುಮಾರ್ KS ಅವರ ಒಂದು ಇಂಟ್ರೆಸ್ಟಿಂದ ಏನಿದೆ ಈ ಕಲೆಯನ್ನು ಇನ್ನೂ ಎತ್ತರಕ್ಕೆ ತಗೊಂಡು ಹೋಗ್ಬೋದು. ಸೊ ಇಂಥವರು ಜಾಸ್ತಿ ಜನ ಮುಂದೆ ಬರಬೇಕು. ಹಾಗೂ ಇವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಯಾಕಂದರೆ ಇವರು ನಾವು ಅವ್ರನ್ನ ಪ್ರೋತ್ಸಾಹ ಮಾಡಿದ್ರೆ ಅವರಿಗೆ ಇನ್ನೂ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನೋಡಿ. ಎಷ್ಟು ಅದ್ಭುತವಾದ ಈ ಒಂದು ಸರ್ಟಿಫಿಕೇಟ್ಗಳನ್ನೆಲ್ಲ ಮಾಡಿಕೊಂಡು ಇಷ್ಟು ಜನರನ್ನ ಒಟ್ಟು ಮಾಡುವಂಥದ್ದು ಏನು ಸಾಧಾರಣ ವಿಷಯದಲ್ಲ. ಸುಮಾರು ಇವತ್ತು ಏನಿಲ್ಲ ಅಂದರೆ 250 ಇಂದ 300 ಜನ ಇವತ್ತು ಇಲ್ಲಿ ಬಂದಿದ್ದಾರೆ. ಸೊ ನಾನು ಒನ್ಸ್ ಅಗೇನ್ ಅವರಿಗೆ ಧನ್ಯವಾದಗಳನ್ನು ಕೊಡ್ತೀನಿ. ಸೊ ಹಾಗೂ ನಮ್ಮ ಯಾವುದೇ ರೀತಿಯ ನಮ್ಮ ನ್ಯಾಯಾಂಗ ಕಡೆಯಿಂದ ಏನಾದರೂ ಆಗಬೇಕಾದ್ರೆ ನಾವು ಖಂಡಿತವಾಗ್ಲೂ ನಮ್ಮ ಪ್ರೋತ್ಸಾಹ ಅವರಿಗೆ ಯಾವಾಗಲೂ ಇರುವುದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.